ಒಬ್ಬ ಸತ್ಯಕಾಮ ಅಂತ ಹುಡುಗ, ನಿಮಗೆ ಗೊತ್ತದೆ, ಬಹಳ ಪ್ರಚಲಿತ ಉಪನಿಷತ್ತಿನ ಅಲ್ಲಿ ಕಾಣಬರುವ ಒಬ್ಬ ಹುಡುಗ ಆಯಿತ. ಸತ್ಯಕಾಮ. ಒಬ್ಬಳೇ ತಾಯಿ ಇರ್ತಾಳ, ತಂದೆ ಇರುವುದಿಲ್ಲ, ಮನೆ ಸಣ್ಣದು. ಅಲ್ಲಿ ಆಕೆ ಆ ಹುಡುಗನ್ನ ಬೆಳೆಸಿರ್ತಾಳೆ. ಒಬ್ಬನೇ ಹುಡುಗ, ಬಹಳ ಬುದ್ಧಿವಂತ, ಅಷ್ಟೇ ಸುಂದರ ಹುಡುಗ, ಅಷ್ಟೇ ಸಗುಣಿ. ಇವು 3 ಲಕ್ಷಣಗಳು: ಒಳ್ಳೆಯ ಆರೋಗ್ಯ, ಒಳ್ಳೆಯ ಗುಣ, ಒಳ್ಳೆಯ ಬುದ್ಧಿ. ಈ ಮಕ್ಕಳಲ್ಲಿರಬೇಕಾದ 3 ಸಂಗತಿಗಳಿವೆ. ಒಳ್ಳೆಯ ದೇಹ, ಒಳ್ಳೆಯ ಹೇಳಿ, ಬಹಳ ಚಲೋ ಸಂಗತಿ ಬೇಕು. ಹಾಗೆ ಅಂಥ ಒಬ್ಬ ಹುಡುಗ ಬಹಳ ಚೆನ್ನಾಗಿದ್ದ. ಆತನನ್ನು ತಾಯಿ ರಕ್ಷಣಾ ಮಾಡ್ತಾ ಇದ್ಲು. ಪಾಪ ಬಹಳ ಕಷ್ಟಪಟ್ಟು ಆ ಹುಡುಗನ್ನು ಬೆಳೆಸ್ತಾ ಇದ್ಲು. ಆತ ಬೆಳೀತಾ ಇರುವುದನ್ನು ನೋಡಿ ಆಕೆಗೆ ಅಷ್ಟು ಆನಂದ ಆಗಿತ್ತು. ಸುಮಾರು 7-8 ವರ್ಷ ಆಗಲಿಕ್ಕೆ ಬಂತು. ಆವಾಗ ಆ ಹುಡುಗ ತಾಯಿಗೆ ಹೇಳ್ತಾನೆ, ನೋಡು, ನನಗೆ ಈ ಜ್ಞಾನ ಮಾಡ್ಕೋಬೇಕಾಗ್ಯದ, ನನಗೆ ಗುರುಗಳ ಹತ್ತಿರ ಹೋಗಿ ಜ್ಞಾನ ಪಡಿಬೇಕಾಗ್ಯದ, ನನ್ನನ್ನು ಕಳಿಸು ಅಂದ. ಎಂಥ ಭಾವ! ಆಗಿನ ಕಾಲಕ್ಕೆ ಶಾಲೆಗಳಂದ್ರೆ ಹಿಂಗೆ ಹೋಗಿ ಹಚ್ಚೋ ಶಾಲೆಗಳಲ್ಲ. ಬರ ಹೋಗೋದು, ಅಲ್ಲಿ ರೂಪಾಯಿ ಕೊಡೋದು, ಹೆಸರು ಹಚ್ಚೋದು, ಮತ್ತು ಮನೆಗೆ ಬರೋದು, ಹಾಸ್ಟೆಲ್ಲು ಪಾಸ್ಟೆಲ್ ಏನಿಲ್ಲ. ನಡ್ಕೋತಾ ಹೋಗ್ಬೇಕು 100 ಕಿಲೋಮೀಟರ್. ಆಗಿನ ಕಾಲ ಅರಣ್ಯ, ಜನವಸತಿ ಕಡಿಮೆ, ಅಂಥಲ್ಲಿ ಗುಡ್ಡಗಾಡ, ಅದು ಇದು ಎಲ್ಲವನ್ನ ದಾಟಿ ಎಲ್ಲಿ ಒಬ್ಬ ಋಷಿ ಬದುಕಿರ್ತಾನೆ, ಒಂದು ಆಶ್ರಮ ಇರ್ತದೆ, ಅದನ್ನು ಹುಡುಕಾಡ್ಕೊಂಡು ಹೋಗ್ಬೇಕು. ತಿಂಗಳ ಅಂಥಲ್ಲಿ ನಡೆದು ಹೋಗ್ಬೇಕು. ಇಂಥ ಪ್ರಸಂಗದಲ್ಲಿ ಹುಡುಗನ ಭಾವ, ನಾನು ವಿದ್ಯೆಯನ್ನು ಪಡಿಬೇಕು, ಶ್ರೇಷ್ಠ ವಿದ್ಯೆಯನ್ನು ಪಡಿಬೇಕು ಅಂತ ಒಳಗೆ ಹೊಕ್ತು. ಅವನಿಗೆ ತಾಯಿ ಸತ್ಯಕಾಮ ಅಂತ ಹೆಸರಿಟ್ಟಿದ್ಲು. ಆಕೆಗೆ ಆಶ್ಚರ್ಯ ಆಯಿತು, ನಿನಗೆ ಜ್ಞಾನ ಪಡಿಬೇಕು ಅಂತ ಹೆಂಗೆ ಅನ್ನಿಸ್ತದೆ? ಅವ ಅಂದ, ನನ್ನ ಹೆಸರೇ ಸತ್ಯಕಾಮ. ಸತ್ಯವನ್ನು ಪ್ರೀತಿಸುವವ, ಸತ್ಯವನ್ನು ಬಯಸುವವ. ಆದ್ದರಿಂದ ಸತ್ಯದ ಜ್ಞಾನ ಮಾಡಿಕೊಳ್ಳಬೇಕಂತ ನನ್ನ ಹೆಸರೇ ನನಗೆ ಪ್ರೇರಣಾ ಕೊಟ್ಟಿತು ಅಂತ. ನಾವು ಹೆಸರಿಡುತ್ತೇವೆ, ಅಂತ್ಯಂತ ಹೆಸರು. ಈಗಂತೂ ನೋಡ್ಬೇಕು, ಆ ಹೆಸರಿನ ಅರ್ಥ ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಹುಡುಗನಿಗೆ ಹೋಗಲಿ, ಇಟ್ಟವ್ರಿಗೆ ಗೊತ್ತಿರೋದು. ಅದು ಯಾವ ಭಾಷೆಯೋ, ಎಲ್ಲಿಂದ ತರ್ತಾರೋ ಅಂಥ ಪುಸ್ತಕಗಳು ಬಂದಾವ, ನೆಟ್ಟದಾಗೂ ಬರ್ತಾವ. ಸಾವಿರ ಹೊಸ ಹುಡುಕಾಡ್ತಾರೆ. ಕಟ್ ಮುಗೀತು. ಒಂದು ಸುಂದರ ಶಬ್ದಗಳಿವು, ಅದನ್ನು ಇಟ್ಟರು. ಕಟ್ ಅರ್ಥ ಏನು? ಕಟ್. ಬಹಳ ಮಸ್ತದ. ಹಿಂಗಿಡೋದು ಬೇರೆ. ಆ ಹುಡುಗನಿಗೂ ಸಂತೋಷ ಆಗಬೇಕು, ಯಾರು ಕರೀತಾರಲ್ಲ ಅವ್ರಿಗೂ ಆನಂದ ಆಗಬೇಕು. ಹಂಗೆ ಹೆಸರಿಟ್ಟಿದ್ಲು ಆತನ ತಾಯಿ. ಸತ್ಯಕಾಮ. ಸತ್ಯವನ್ನು ಕಾಮಿಸುವವ, ಪ್ರೀತಿಸುವವ, ಸತ್ಯವನ್ನು ಬಯಸುವವ. ಆಕೆಗೆ ಅಷ್ಟೇ ಸಂತೋಷ ಆಯಿತು, ಅಷ್ಟೇ ದುಃಖನೂ ಆಯಿತು. ಇನ್ನು ಹುಡುಗ 8 ವರ್ಷಗಳ ಕಾಲ ಅಷ್ಟ ಚೆನ್ನಾಗಿ ಬೆಳೆಸಿದವಳು, ಅವನು ಕೂಡ ತನ್ನ ಏಕಾಂಗಿತನವನ್ನು ಮರೆತವಳು. ಆದರೆ ಹುಡುಗನ ಬಯಕೆ ನೋಡಿ ಆಕೆಗೆ ಭಾರೀ ಸಂತೋಷ ಆಗಿತ್ತು. ಹೋಗಲಿ, ನನ್ನ ಹುಡುಗ ಹೋಗಲಿ, ದೂರ ಹೋಗಲಿ, ಶ್ರೇಷ್ಠ ಜ್ಞಾನಿಯಾಗಲಿ ಅಂದ್ಲು ಮನಸ್ಸಿನಾಗ.
ಅವಾಗೇನು ಮೊಬೈಲ್ ಇಲ್ಲ, ಪತ್ರಗಳಿಲ್ಲ, ಬರವಣಿಗೆ ಇಲ್ಲ. ಮನೆ ಬಿಟ್ಟು ಹಿಂಗೆ ಹೋದ ಅಂದರೆ ಮುಗೀತಲ್ಲ. ಅವ ಎಲ್ಲಿರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಈಗ ಹಂಗಲ್ಲ, ಪ್ರತಿ ಕ್ಷಣ ಮನೆಯಿಂದ ಹೊರಗೆ ಬಿದ್ದ ಫೋನ್ ಶುರು. ಎಲ್ಲಿದೆ ಈಗ? ಇಲ್ಲೇ ಅದೀನಿ, ಬಾಗಿಲು ಗೇಟಿಗೆ ಬಂದೇನೆ. ಈಗ ಎಲ್ಲಿದೆ? ಗೇಟದ ಹೊರಗೆ ಬಂದೇನೆ. ಏನಿದೆಲ್ಲ? ಸಾಲಿಗೆ ಹೋಗಿ ಮುಟ್ಟೋ ತಕ 10 ಸಲ ಕೇಳಿದ್ದೇ ಕೇಳಿದ್ದು, ಅವನು ಹೇಳಿದ್ದೇ ಹೇಳಿದ್ದು. ಇದು ಸುರಕ್ಷಿತ ಈಗಿನ ಕಾಲ. ಅವಾಗೇನೂ ಇರಲಿಲ್ಲ. ಹುಡುಗ ಬದುಕ್ಯಾನಂತೂ ಗೊತ್ತಿಲ್ಲ, ಎಲ್ಲಿ ಹೋಗಿ ಮುಟ್ಟ್ಯಾನ ಗೊತ್ತಿರಲಿಲ್ಲ, ಎಲ್ಲಿ ಉಂಡ ತಿಂದ ಮಾಡ್ದ ಏನೂ ಗೊತ್ತಿರಲಿಲ್ಲ. ಇಂಥ ಕಾಲದಲ್ಲಿ ಭಾರತೀಯ ಹುಡುಗರು ಜ್ಞಾನ ಪಿಪಾಸುಗಳಾಗಿ ಹೊರಟಿದ್ರು. ಅವ್ರು ಹೆಂಗಿರಬೇಕು? ಆ ಹುಡುಗನಿಗೆ ಒಂದೇ ಇಚ್ಛೆ, ಸತ್ಯದ ಜ್ಞಾನ ಮಾಡ್ಕೋಬೇಕು ಅಂತ. ಎಂಥ ಅದ್ಭುತದ ಹೋದ, ಬಹಳ ದೂರ ಹೋದ. ತಾಯಿ ಕಳಿಸಿಕೊಟ್ಲು. ಹೋಗಾಗ ಹೇಳಿದ್ಲು, ಸತ್ಯಕಾಮ ನಿನ್ನ ಹೆಸರು. ಇದನ್ನು ನೆನಪಿಟ್ಕೋ, ನಿಮ್ಮ ಗುರುಗಳ ಕೇಳಿದ್ರೆ ಹೇಳು, ಸತ್ಯಕಾಮ ಸತ್ಯಕಾಮ ಅಂತ ಹೇಳಿ. ಆವಾಗ ಹುಡುಗ ಆಕೆ ಕಟ್ಟಿಕೊಟ್ಟಿದ್ಲು ಒಂದೀಟ್. ಆಗಿನ ಕಾಲದ ಬುತ್ತಿಯೇನು, ಅದು ಒಂದು ದಿವಸದಾಗ ಮುಗಿದೋಗ್ತು. ಮುಂದೇನಿಲ್ಲ, ಎಲ್ಲೋ ಊಟ, ಎಲ್ಲೋ ನೀರ, ಎಲ್ಲೋ ಅನ್ನ, ಎಲ್ಲೋ ಹಣ್ಣು. ಒಮ್ಮೊಮ್ಮೆ ಸಿಗ್ತಾರೆ ಜನ, ಪ್ರವಾಸಿಗರು, ಒಮ್ಮೊಮ್ಮೆ ಸಿಗೋದಿಲ್ಲ. ಅಂಥದ್ರಾಗ 7-8 ವರ್ಷದ ಹುಡುಗ ಕೈಯೊಳಗೊಂದು ಬಡಿಗೆ ಹಿಡಿದು ಪ್ರಯಾಣ ಶುರು ಮಾಡಿದ್ದ. ಹೇಗದ ಹೇಳಿ? ಈಗ ನಿಮ್ಮದು ಅಲ್ಲೇನು? ನೆಶಿಕನಾಗಿ ಎದ್ದು ಸ್ನಾನ ಮಾಡಿ ಎಷ್ಟು ದೂರ ನಡೆದು ಬಂದು, ಇದೇನು ಸಾಮಾನ್ಯ ಏನು? ಇವನು ಸತ್ಯಕಾಮವಾದಂಗೆ. ನೆಶಿಕನಾಗಿ ಯಾರು ಹೇಳ್ತಾರೆ? 12-1 ತನಕ ಟೆಲಿವಿಷನ್ಗಳನ್ನು ನೋಡಿದ ಮನುಷ್ಯ ಬೇಗ ಹೇಳೋಕ್ಕಾಗ್ತದೆ? ಅಂಥದ್ರಾಗ ವಿಜಯಪುರದ ಸುತ್ತಮುತ್ತಲ ಹಳ್ಳಿಯ ಜನ ಇಷ್ಟು ಬೇಗ ಎದ್ದು ಬರೋದಂದ್ರೆ ಈಗಿನ ಕಾಲದ ಸತ್ಯಕಾಮರು ಅಲ್ಲವೇ? ಮತ್ತು ಇಲ್ಲೇನದ? ಏನು ನೋಡಾಕದನ? ಏನು ಬಂದ ಕೂಡಲೇ ನಿಮಗೆ ಚಹಾ ಕಾಫಿ ಏನರ ಕೊಡ್ತಾರೆ? ಏನಿಲ್ಲ. ಹೋಗಲಿ, ಕೈ ಮುಗಿದ ಕರೆದರೆ ಇನ್ನ ಲಗ್ನದಾಗ ಒಬ್ರು ಇಬ್ಬಿಬ್ರು ನಿಂತಿರ್ತಾರೆ, ಬರ್ರಿ ಅಂತಾರೆ. ಇಲ್ಲಿ ಯಾರದಾರೆ? ಯಾರೂ ಇಲ್ಲ. ಮತ್ತೇನು ಮಸ್ತಾಗಿ ಕುರ್ಚಿ ಪರಿಚಯ ಹಾಕಿರ್ತಾರೆ? ಅದು ಇಲ್ಲ. ನೆಲ ಇರಲಿ, ಮ್ಯಾಗರೆ ಹಾಸಿರ್ತಾರೆ? ಅದೂ ಇಲ್ಲ. ಹೋಗಲಿ, ಮ್ಯಾಲರೆ ಏನರ ಛಾವಣಿ ಹಾಕಿರ್ತಾರೆ? ಅದೂ ಇಲ್ಲ. ಆದರೆ ಬಂದು ಕೂಡುವಾಗಿನ ಉತ್ಸಾಹ, ಮುಖದ ಮೇಲಿರುವ ಪ್ರಸನ್ನತೆ, ಅದು ಸತ್ಯಕಾಮನ ಪ್ರಸನ್ನತೆ. ಇದಕ್ಕೆ ಭಾರತೀಯರು ಅಂತಾರೆ. ಭಾರತೀಯರಂದರೆ ಜ್ಞಾನ ಪ್ರೇಮಿಗಳು. ಭಾಯಾಮ ರತಾಃ ಜನಾಃ ಯತ್ರ ಯಸ್ಮಿನ್ ವರ್ತಂತೆ ಸಹ ದೇಶಃ ಭಾರತ. ಭಾರತ ಅಂದ್ರೇನು? ಸುಂದರ ಅರ್ಥದ ಅದಕ್ಕೆ. ಭಾಯಾಮ ರತಾಃ ಜನಾಃ ಯತ್ರ ಯಸ್ಮಿನ್ ದೇಶೇ ವರ್ತಂತೆ ಸಹ ದೇಶಃ ಭಾರತಃ. ಭಾರತೀಯರ್ಯಾರು? ಭಾರತೀಯರು ಭಾಯಾಮ ರತಾಃ ಭಾರತೀಯಾಃ. ಭಾಹ ಅಂದರೆ ಜ್ಞಾನ, ಬೆಳಕಿನ ರೂಪದಲ್ಲಿರುವ ಜ್ಞಾನ. ಜ್ಞಾನ ಬೆಳಕಿನಲ್ಲಿ ಯಾರು ರಮಿಸ್ತಾರೆ, ಜ್ಞಾನ ಬೆಳಕನ್ನು ಯಾರು ಪ್ರೇಮಿಸ್ತಾರೆ, ಅಂಥವರು ಭಾರತೀಯರು.
ಅಂಥ ಜನ ಯಾವ ದೇಶದಲ್ಲಿ ವಾಸ ಮಾಡ್ತಾರೆ ಅಂಥವರೇ ಆ ದೇಶವೇ ಭಾರತ. ಎಷ್ಟು ಚಲೋ ಹೆಸರದ ಭಾರತ. ನಾವು ಮಾಡ್ಕೊಂಡೇವಿ ಇಂಡಸ್ ಇಂಡಿಯಾ 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 ಮಾಡಿ. ಆದರೆ ಭಾರತ ಶಬ್ದದ ಅರ್ಥ ಎಷ್ಟು, ಎಂಥ ಭಾರತ ಇದು. ಇಂಥ ಜನ ಬಾಳಿದ ದೇಶ ಅಂತ ದೇಶಕ್ಕೆ ಜ್ಞಾನದ ಹೆಸರಿಟ್ಟರು. ಹೇಗಿರಬೇಕು ಹೇಗೆ. ಆ ಬಳಿಕ ಸತ್ಯಕಾಮ ಹುಡುಗ ಜ್ಞಾನ ಬಯಕೆಯನ್ನು ಹೊತ್ತು ನಡೆದು ಕಷ್ಟಪಷ್ಟ ಎಲ್ಲ ನಷ್ಟಗಳನ್ನು ಅನುಭವಿಸಿ ಕೊನೆಗೆ ಒಂದು ದಿನ ತಿಂಗಳ ನಡೆದ ಬಳಿಕ ಒಂದು ಸುಂದರವಾದ ಆಶ್ರಮಕ್ಕೆ ಬಂದ. ಭಾರೀ ಸಂತೋಷ ಆಗಿತ್ತು. ಯಾಕೆ ಇಚ್ಛೆ ಪೂರ್ಣ ಆಗೋ ಪ್ರಸಂಗ ಬಂದಿತ್ತು. ಹೋದ, ಗುರುಗಳ ಹತ್ತಿರ ಹೋದ, ನಮಸ್ಕಾರ ಮಾಡಿದ. ನಿನ್ನ ಹೆಸರೇನು ಅಂತ ಕೇಳಿದರು. ನನ್ನ ಹೆಸರ ಸತ್ಯಕಾಮ. ಯಾಕೆ ಬಂದೀಯಾ ಅಂತ ಕೇಳಿದರು. ಸತ್ಯದ ಜ್ಞಾನವನ್ನು ಪಡೆಯೋದಕ್ಕೆ ಬಂದೇನೆ. ಡಿಗ್ರಿ ಪಡೆಯೋದಕ್ಕಲ್ಲ, ಸತ್ಯಜ್ಞಾನ ಪಡೆಯೋದಕ್ಕೆ ಬಂದೇನೆ. ಅಲ್ಲ, ಇಷ್ಟ ಅದೆಯಲ್ಲ, ನಿನಗೆ ಈ ಇಚ್ಛೆ ಹೆಂಗಾಯಿತು ಅಂತ ಗುರು ಕೇಳಿದರು, ಋಷಿ ಕೇಳಿದರು. ಆತ ಹೇಳಿದ 2 ಕಾರಣಗಳು. ಮೊದಲನೇದ್ದು ನನ್ನ ಹೆಸರು ಸತ್ಯಕಾಮ. ಎರಡನೇದ್ದು ನಮ್ಮ ತಾಯಿ ಬಹಳ ಸಂತೋಷಪಟ್ಟಳು. 2 ಕಾರಣದಿಂದ ನಾನು ಇಲ್ಲಿಗೆ ಬಂದೆ ಅಂದ. ಅಂದರೆ ತಾಯಿಗೆ ಹೇಗದ, ತನ್ನ ಸುಖ ಮಹತ್ವದ್ದಾಗಲಿಲ್ಲ. ಹುಡುಗ ಬೆಳಿಬೇಕು, ಮಹರ್ಷಿಯಾಗಬೇಕು. ಆವಾಗ ಗುರುಗಳಿಗೆ ಭಾರೀ ಸಂತೋಷ ಆಯಿತು. ಇಷ್ಟೆಲ್ಲ ನಡೆದು ಒಬ್ಬ ಹುಡುಗ ಬಂದಾನ. ಅವರಿಗೆ ಆನಂದವೇ ಆನಂದ ಆಗಿತ್ತು. ಈಗಿನ ಕಾಲ ಹಾಗಲ್ಲ, ರೊಕ್ಕ ತಗೊಂಡು ಬರಬೇಕಾಗ್ತದೆ. ಮೊದಲ ಅಡ್ಮಿಷನ್ ಮಾಡಾಗ, ಪ್ರವೇಶ ತಗೊಳ್ಳುವಾಗ 1,00,000 10 ಲಕ್ಷ ಮೊದಲು ಕೊಡು. ಅಲ್ಲೇನೂ ಇರಲಿಲ್ಲ. ಗುರುಗಳಿಗೆ ಆನಂದವೇ ಆನಂದ. ಒಬ್ಬ ಹುಡುಗ ಬಂದಲ್ಲ. ಆ ಹುಡುಗನ ಇದು ಉಳಿದೆಲ್ಲ ಸಂಗತಿ ಕೇಳಿದರು. ನಿನ್ನ ಊರು ಯಾವುದು, ನೀ ಎಲ್ಲಿರ್ತಿ, ನಿಮ್ಮ ತಂದೆ ಯಾರು, ನಿಮ್ಮ ಬಂಧು ಬಾಂಧವ್ರು ಯಾರು, ಅವ ಕೇಳಬೇಕಾಗ್ತಿತ್ತೆಲ್ಲ. ಮತ್ತು ಆಗಿನ ಹುಡುಗರು ಸತ್ಯ ಹೇಳ್ತಿದ್ರು. ಈಗ ಕೇಳಿದ್ರೆ ಏನು ಬೇಕಾದ ಹೇಳ್ಬೋದು. ಪೂರ್ಣ ಸತ್ಯ ಹೇಳ್ತಿದ್ರು. ಅವರ ಮಾತಿನ ಮೇಲೆ ಗುರು ವಿಶ್ವಾಸ ಇಡ್ತು. ಅವ ಹೇಳ್ದ, ನನಗೆ ಉಳಿದೇನೂ ಗೊತ್ತಿಲ್ಲ. ನಮ್ಮ ತಾಯಿ ಜಬಾಲ, ನಾನು ಸತ್ಯಕಾಮ. ನಾನು ಸತ್ಯಕಾಮ. ನನ್ನ ತಂದೆಯನ್ನು ನಾನು ನೋಡಿಲ್ಲ. ಆದರೆ ನಮ್ಮ ತಾಯಿ ಬೆಳೆಸಿದ್ಲು, ನನ್ನನ್ನು ಅದ್ಭುತವಾಗಿ ಬೆಳೆಸಿದ್ಲು. ಆಕೆ ಜಾಬಾಲ, ನಾನು ಸತ್ಯಕಾಮ. ಅವರಿಗೆ ಬಹಳ ಸಂತೋಷ ಆಯಿತು. ಅವ್ರು ಹೇಳಿದರು, ಸುಮ್ಮನೆ ಕೇಳಿ ಮಜಾ. ಜ್ಞಾನ ಹಂಗೆ ಸಿಗೋದಿಲ್ಲ. ನಾನೊಂದು ಕೆಲಸ ಹೇಳ್ತೀನಿ.
ಗಳ ಮಧ್ಯದಲ್ಲಿ ಇದ್ದು ಎಲ್ಲ ಕಲಿತ ಆಕಳ ಇವನು ಕರ್ಕೊಂಬಂದು ಋಷಿ ಹತ್ತಿರ ನಿಂತು ಮುಖ್ಯ ಆಕಳಿತ್ತಲ್ಲ ಋಷಿಗಳಿಗೆ ಹೇಳ್ತು 1000 ಆಗೇವಿ ಬೇಕಾದ್ರೆ ಎಣಸು. ಈ ಹುಡುಗನಿಗೆ ಜ್ಞಾನ ಕೊಡುವ ಆ ಋಷಿಗೆ ಎಷ್ಟು ಸಂತೋಷ ಆಗಿದೆ. ಇಂಥ ಶಿಷ್ಯರನ್ನು ತಗೋತಿದ್ದ. ಈಗ ಆಗ್ತದೇನೆ ಇಂಥ ಶಿಷ್ಯರು ಹಿಂಗೆ ಕಸ ಹೊಡೆದು ಬಾ, ಕಸ ಹೊಡ್ಯಕ್ಕೆ ಬಂದೇವೇನು ಮನೆ ಬಿಟ್ಟು? ಮನ್ಯಾಗ ಕಸ ಹೊಡ್ಯಕ್ಕೆ ಬರ್ತಿದ್ದಲ್ಲೇ ಇವ ಕಸ ಹೊಡ್ಯವಲ್ಲ. ನೀರು ತರೋದು, ನೀರು ನಾವ್ಯಾಕೆ ತರಬೇಕು ಅಂತ, ನೀರು ಮನ್ಯಾಗ ತರ್ತಿದ್ದೇವ ಅಂತ ಅವ ಗುರು ಅಂದ. ಮತ್ತು ಊಟನೂ ಮಾಡ್ತಿದ್ದೆಲ್ಲ ಮನ್ಯಾಗ, ಇಲ್ಯಾಕೆ ಮಾಡಬೇಕು? ಈಗ ಹಂಗಲ್ಲ, ಗುರುಗಳನ್ನೇ ಶಿಷ್ಯರ ಪರೀಕ್ಷೆಗೆ ಒಳಪಡಿಸ್ತಾರೆ. ಹಿಂದೆ ಹಂಗಿರಲಿಲ್ಲ. ಶಿಷ್ಯರನ್ನು ಗುರುಗಳು ಪರೀಕ್ಷಾ ಮಾಡಿ ಶ್ರೇಷ್ಠ ಜ್ಞಾನಿಗಳನ್ನಾಗಿ ಮಾಡಿ ಸಮರ್ಪಣ. ಇದು ಜ್ಞಾನ ಪಿಪಾಸ. ಇಂಥ ಜ್ಞಾನ ಪ್ರವಾಹವೇ ಏನಿದು ಜೀವನ. ಕಾರ್ಯಪ್ರವಾಹ ಜೀವನ, ಇದು ಜ್ಞಾನ ಪ್ರವಾಹ ಜೀವನ.